ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಎಕ್ಸಸೈಸ್ ಹೇಳ್ಕೊಡಕ್ಕೆ ಹೋಗ್ತೀನಿ. ಏನಿದು ವಿಶೇಷವಾದ ಎಕ್ಸಸೈಸ್ ಅಂತ ಅಂದ್ಕೊಳ್ತಿದ್ದೀರಾ? ಇದೇನು ಅಂಥ ವಿಶೇಷವಾದದ್ದಲ್ಲ. ಕೆಲವರಿಗೆ ಇದು ಬಹಳ ವಿಶೇಷವಾದದ್ದು. ಕೆಲವರು ಏನು ಮಾಡ್ತಾರೆ ಅಂದರೆ ಅಪ್ಪರ್ ಬಾಡಿನ ಚೆಸ್ಟು, ಬೈಸಿಪ್ಸು, ಟ್ರೈಸಿಪ್ಸು, ಶೋಲ್ಡರು, ಲ್ಯಾಟ್ಸ್, ಆ್ಯಬ್ಸ್ ಎಲ್ಲವೂ ಬಿಲ್ಡ್ ಮಾಡಿರ್ತಾರೆ, ಒಳ್ಳೆ ಬಿಲ್ಡ್ ಮಾಡಿರ್ತಾರೆ. ಆದರೆ ಲೋಯರ್ ಎಕ್ಸ್ಟ್ರಿಮಿಟೀಸ್ ಅಂದರೆ ಟೈಸ್ ಇದೆಯಲ್ಲ, ಬಿಲ್ಡೇ ಮಾಡಿರಲ್ಲ. ಆ ಥರ ಇರೋರನ್ನ ನೋಡಿದ್ರೆ ಹೆಂಗೆ ಕಾಣಿಸುತ್ತೆ ಗೊತ್ತಾ? ಈ ಪಿಕ್ಚರ್ ನೋಡಿರಿ. ಈಗ ನಾನು ನಿಮಗೆ ಟೈಸ್ ಹೇಗೆ ಹೊಡಿಬೇಕು, ಟೈಸ್ ವರ್ಕೌಟ್ ಹೇಗೆ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಫಸ್ಟ್ ನಾವೇನು ಮಾಡಬೇಕು ಅಂದರೆ, ಇಲ್ಲಿ ಕಾಣ್ತಿದೆಯಲ್ಲ, ಇದರ ಒಂದು ಪಟ್ಟಿ, ಇದು ನಾನು ಟೈಲ್ಸ್ ಇಟ್ಕೊಂಡಿದ್ದೀನಿ. ಈ ಥರ 1 ಇಂಚ್ ಪಟ್ಟಿ ಇಷ್ಟಿರಬೇಕು. ಇಷ್ಟಿಟ್ಕೊಳ್ಳಿ, 1 ಇಂಚಿನ ಪಟ್ಟಿ. ಯಾಕಂದರೆ ನಮ್ಮ ಬಾಡಿ ಬ್ಯಾಲೆನ್ಸ್ ಮಾಡೋದಕ್ಕೆ. ಈಗ ಇದ್ರ ಮೇಲೆ ನಿಂತ್ಕೊಳ್ತೀವಿ ನಾವು. ಸ್ಕ್ವಾಟ್ಸ್ ಮಾಡಬೇಕು ಅಂದರೆ ಈ ರೀತಿ ನಿಂತ್ಕೋಬೇಕು. ಹೀಗೆ ನಿಂತ್ಕೊಂಡು ನಾವು ಸ್ಕ್ವಾಟ್ಸ್ ಮಾಡಬೇಕು. ಈ ರೀತಿ ಸ್ಕ್ವಾಟ್ಸ್ ಮಾಡಬೇಕು. ಓಕೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಸ್ಕ್ವಾಟ್ಸ್ ಹೊಡಿಯೋದು ಹೇಗೆ ಅಂದರೆ ಅವ್ರಿಗೆ ಗೊತ್ತಿರಲ್ಲ. ಜಸ್ಟ್ ಹೊಡಿಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಹೀಗೆ ನಿಂತ್ಕೊಳ್ತಾರೆ. ಈಗ ಕುಸ್ತಿ ಪೈಲ್ವಾನರು ಹೊಡಿತಾರಲ್ಲ, ಹೀಗೆ ಹೊಡಿತಾರೆ. ಆ್ಯಕ್ಚುಲಿ ಇದು ರಾಂಗ್. ಇದು ಕರೆಕ್ಟಾಗಿ ಈ ಥರ ನಿಂತ್ಕೋಬೇಕು. ಕರೆಕ್ಟಾಗಿ ಫಸ್ಟ್ ಇಟ್ಕೊಳ್ರಿ, ಹೀಗೆ ಪೂರ್ತಿ ಕೂತ್ಕೊಳ್ರಿ, ಹೇಳ್ರಿ. ಇದು ಫುಲ್ ಸ್ಕ್ವಾಟ್ಸ್. ಇದು 25 ರೌಂಡ್ಸ್ 25 ರಿಪ್ಸ್ ಮಾಡಬೇಕು. ಒಂದು ರೌಂಡಿಗೆ 25. ಈ ರೀತಿ ನೀವು 4 ರೌಂಡ್ ಮಾಡಬೇಕು. ಈ 4 ರೌಂಡ್ ಮಾಡೋದ್ರಿಂದ ನಿಮಗೆ ಟೈಸೆಲ್ಲವೂ ಫುಲ್ ಟೈಟ್ ಆಗ್ತಾ ಬರುತ್ತೆ. ನಿಮಗೆ ಯಾವಾಗ ನೀವು ಎಕ್ಸ್ಪೀರಿಯನ್ಸ್ ಮಾಡಿರಬೇಕು, ಸಡನ್ನಾಗಿ ಸೈಕಲ್ ಹೊಡೆದಾಗ ನಿಮಗೆ ಟೈಸ್ಗಳೆಲ್ಲ ಟೈಟ್ ಆಗಿರ್ತವೆ, ಅಂದರೆ ಬಲ್ಕಿ ಆಗಿರುತ್ತೆ. ಇಲ್ಲೂ ಅಷ್ಟೇ, ನಾವು ಕರೆಕ್ಟಾಗಿ 25 ರಿಪ್ಸ್ದು 4 ರೌಂಡ್ಸ್ ಮಾಡಿದ್ರೆ ನಿಮ್ಮ ಟೈಸ್ ಟೈಟ್ ಆಗುತ್ತೆ. ಮತ್ತು ಇನ್ನೊಂದು ಭಾಳ ಕೇರ್ಫುಲ್ಲಾಗಿರಬೇಕು. ಟೈಸ್ ಹೊಡೆದಾದ್ಮೇಲೆ ರೆಸ್ಟ್ ಬೇಕೇ ಬೇಕು. ಸಡನ್ನಾಗಿ ನಡೆಯೋಕ್ಕೆ ಹೋದರೆ ಅಥವಾ ಸ್ಟೆಪ್ಸ್ ಹತ್ತಕ್ಕೆ ಹೋದರೆ ಭಾಳ ಪೇಯ್ನ್ ಆಗುತ್ತೆ. ಮತ್ತು ನೆಕ್ಸ್ಟ್ ಡೇ ನಿಮಗೆ ಭಾಳಷ್ಟು ಪೇಯ್ನ್ ಇರುತ್ತೆ. ಇಷ್ಟೇ ಅರ್ಥ ಮಾಡ್ಕೊಳ್ಳಿ, ವೇರ್ ದೇರ್ ಇಸ್ ಪೇಯ್ನ್ ದೇರ್ ಇಸ್ ಎ ಗೇಯ್ನ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಟೈಸ್ ಬಗ್ಗೆ ಇನ್ನೂ ಭಾಳಷ್ಟು ಮಾಹಿತಿ ಕೊಡ್ತೀನಿ. ನಮಸ್ಕಾರ.